ಕಾಯ್ತಾ ಇದ್ದೀವಿ RCB ಅಭಿಮಾನಿಗಳು ಯಾವಾಗ ಆರಂಭ ಆಗುತ್ತೆ ಇವತ್ತಿನ ಪಂದ್ಯ ಅಂತ. ಯಾಕಂತ ಹೇಳಿದ್ರೆ 18 ವರ್ಷಗಳಾದ್ಮೇಲೆ ಓಪನಿಂಗ್ ಪಂದ್ಯ ನಡೀತಾ ಇರೋದು, ಅಂದರೆ ಉದ್ಘಾಟನಾ ಪಂದ್ಯ ನಡೀತಾ ಇರೋದು 2008ರಲ್ಲಿ ಕೂಡ ಆಗಿತ್ತು. ಅದಕ್ಕೊಂದು ಇತಿಹಾಸ ಕೂಡ ಇದೆ. ಬಟ್ RCB ಅಂತ ಬಂದಾಗ ಖಂಡಿತವಾಗ್ಲೂ ಕರ್ನಾಟಕ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ನೆಲೆಸಿದಂಥವರು ಕೂಡ ಅದಕ್ಕೆ ಫಿದಾಗಿ ಹೋಗಿಬಿಟ್ಟಿದ್ದಾರೆ. ಅದರಲ್ಲೂ ವಿರಾಟ್ ಕೊಹ್ಲಿ ಅವರು ಇರೋದಕ್ಕೇ ಅಭಿಮಾನಿಗಳ ಸಂಖ್ಯೆ ಅದು ದುಪ್ಪಟ್ಟಾಗಿದೆ ಅಂತಲೇ ಹೇಳ್ಬೋದು. ಅನುಮಾನ ಅಂತೂ ಇಲ್ಲವೇ ಇಲ್ಲ. ನಮ್ಮ ಜೊತೆಗೆ ಸಂಗೀತ ಅವರಿದ್ರೆ ಮತ್ತೆ ನಾನು ಮಾತುಕತೆ ಮುಂದುವರಿಸ್ತೇನೆ. ಸಂಗೀತ ಅವರಿಗೆ ನೀವು ಹೇಳ್ತಾ ಇದ್ರಿ ನಮ್ಮ ಸ್ಟ್ರೆಂತು ಮತ್ತು ಹೈದರಾಬಾದ್ ಸ್ಟ್ರೆಂತ್ ಹೇಳ್ತಾ ಇದ್ರಿ. ಬಟ್ ಪಿಚ್ ಅಂತ ಬಂದಾಗ ಇದು ಬ್ಯಾಟರ್ಸ್ಗೆ ಸ್ವಲ್ಪ ಫೇವರ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಹಾಗಾಗಿನೇ ಎಷ್ಟು ಅಂದರೆ ದಾಖಲೆ ಮೊತ್ತ ಬರ್ಬೋದು ಅಂತ ಅನ್ಸುತ್ತಾ? ಡೆಫಿನೆಟ್ಲಿ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಇದು ಆ್ಯಕ್ಚುಲಿ ಬ್ಯಾಟರ್ಸ್ಗಳಿಗೆ ತುಂಬ ಒಂದು ಫೇವರೇಬಲ್. ಯಾಕಂತ ಹೇಳಿದ್ರೆ ಸ್ಮಾಲ್ ಸ್ಟೇಡಿಯಮ್ಮು, ಅದಾದಮೇಲೆ ಲಾಸ್ಟ್ 1 ಇಯರಿಂದ ಅಷ್ಟೊಂದು ಮೇಜರ್ ಮ್ಯಾಚಸ್ಸು ಸಹ ಆಗಲಿಲ್ಲ. ಯಾಕಂತ ಹೇಳಿದ್ರೆ ಜೂನಲ್ಲಿ ನಾವು IPL ಲಾಸ್ಟ್ ಆಗಿದ್ದು ಬಿಟ್ಟರೆ ಅದಾದಮೇಲೆ ಮೇಜರ್ ಆದಂಥ ಯಾವುದೇ ಕ್ರಿಕೆಟ್ ಮ್ಯಾಚಸ್ಸು ಸ್ಟೇಡಿಯಂ ಈ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಗಲೇ ಇಲ್ಲ. ಅದಕ್ಕೋಸ್ಕರ ಒಂದು ತುಂಬ ಒಳ್ಳೆಯದು. ಯಾಕಂತ ಹೇಳಿದರೆ ಅಷ್ಟೊಂದು ಡ್ರೈ ಆಗಿರಲ್ಲ. ಮತ್ತು ಈಗ ಯಾರೇ ವಿನ್ ಆಗಲಿ, ಟಾಸ್ ವಿನ್ ಆಗಲಿ, ಅವರಿಗೆ ಯಾವ್ದು ತೊಗೊಂಡ್ರೂ ಫೇವರೇಬಲ್. ಯಾಕಂತ ಹೇಳಿದ್ರೆ ಫಸ್ಟ್ ಬ್ಯಾಟಿಂಗ್ ತಗೊಂಡ್ರೆ ಅವರು ಒಂದು 250 ಮಾಡಿದ್ರು, ಅವರು ನೆಕ್ಸ್ಟ್ ಬ್ಯಾಟಿಂಗ್ ಮಾಡೋರು ಅದನ್ನು ಚೇಸ್ ಮಾಡ್ಲಿಕ್ಕೆ ಆಗದಿದ್ದರೆ ಅವರಿಗೂ ಸಹ ಫೇವರೇಬಲ್. ಈಗ ಫಸ್ಟ್ ಬೌಲಿಂಗ್ ತಗೊಂಡ್ರೆ ಈಗ ಅವರನ್ನು ನಾವು ಎಷ್ಟು ಸ್ಮಾಲ್ ಅಮೌಂಟಿಗೆ ಆಲ್ಔಟ್ ಮಾಡಿದರೆ ಇವರಿಗೆ ವಿನ್ ಆಗುವಂಥ ಚಾನ್ಸಸ್ಸು ಇದೆ. ಸೊ ಅದಕ್ಕೋಸ್ಕರ ಇವತ್ತು ಪಿಚ್ ಬ್ಯಾಟರ್ಸ್ಗಳಿಗೆ ತುಂಬ ಒಂದು ಫೇವರೇಬಲ್ ಆಗಿದೆ, ಫ್ರೆಂಡ್ಲಿ ಆಗಿದೆ. ಅದಲ್ಲದೆ ಇದು ಬ್ಯಾಟಿಂಗಿಗೆ ಒಂದು ಸ್ವರ್ಗ ತಾಣ ಅಂತಲೇ ಹೇಳ್ಬೋದು ಚಿನ್ನಸ್ವಾಮಿ ಸ್ಟೇಡಿಯಂ. ಅದು ಅಲ್ಲದೆ ಏನಂತ ಹೇಳಿದರೆ ಇದು ಸ್ವಲ್ಪ ಸ್ಪಿನ್ನರ್ಸರಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಫಾಸ್ಟ್ ಬೌಲರ್ ಅವರಿಗೆ ಸ್ವಲ್ಪ ಒಳ್ಳೆ ಫೇವರೇಬಲ್ ಇದೆ. ಬಟ್ ಹೋಪ್ ಫಾರ್ ದ ಬೆಸ್ಟ್. ಇವತ್ತು ಯಾರು ಟಾಸ್ ವಿನ್ ಆಗ್ತಾರೆ ಅದನ್ನು ಕಾದು ನೋಡಬೇಕಾಗಿದೆ. ಇವತ್ತು ಯಾರು ಟಾಸ್ ವಿನ್ ಆಗ್ತಾರೆ ಹೆಚ್ಚಾಗಿ ಬೌಲಿಂಗ್ ತಗೊಳ್ಳುವಂಥ ಚಾನ್ಸಸ್ ಇದೆ. ಯಾಕಂತ ಹೇಳಿದ್ರೆ ಡ್ಯೂ ಫ್ಯಾಕ್ಟರ್ ಎಲ್ಲ ಬರುತ್ತೆ. ಸೆಕೆಂಡ್ ಟೈಮ್ ಬೌಲಿಂಗ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಫಸ್ಟ್ ಟೈಮ್ ಬೌಲಿಂಗ್ ಮಾಡಿದರೆ ಸೊ ಅದು ಫೇವರೇಬಲ್ ಆಗಿರುತ್ತೆ ಅಂತಲೇ ಹೇಳ್ತಾರೆ. ಈಗ ನಮ್ಗೆ ಏನೇ ತಗೊಂಡ್ರೂ ಸಹ ವಿ ಹ್ಯಾವ್ ಟು ಗಿವ್ ಅವರ್ 100% ಅಷ್ಟೇ. ಅದು ಬಿಟ್ಟರೆ ನಾನು ಎಂತ ಹೇಳೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಲಾಸ್ಟ್ ಟೈಮು T20 ವರ್ಲ್ಡ್ ಕಪ್ಪಲ್ಲೂ ನೀವು ಕೇಳಿದ್ರಿ ಟಾಸ್ ವಿನ್ ಆದರೆ ಯಾವ್ದು ತೊಗೊಳ್ಬೋದು ಅಂತ. ನಾನು ಹೇಳಿದೆ ಯಾವುದೇ ತೊಗೊಳ್ಳಿ ವಿ ಹ್ಯಾವ್ ಟು ಗಿವ್ ಅವರ್ 100%. ನಾವು ಆ್ಯಕ್ಚುಲಿ ನಮಗೇನು ಟಾಸ್ ವಿನ್ ಆದ ಕೂಡ ಟಾಸ್ ವಿನ್ ಆಗಲಿಲ್ಲ ನಾವು, ಈ ಒಂದು V1 ಅಲ್ವಾ. ಸೊ ಅದಕ್ಕೋಸ್ಕರ ಅವ್ರದ್ದು ಆ ಕ್ರಿಕೆಟ್ ಟೀಮ್ ಅವರು ಯಾವ ಫಾರ್ಮಲ್ಲಿ ಇರ್ತಾರೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಬಿಟ್ಟರೆ ಇದು ಟಾಸ್ ಇದು ಸೆಕೆಂಡ್ರಿ ಅಂತಲೇ ಹೇಳ್ಬೋದು. ಈಗ ಮೊದಲೆಲ್ಲ ಅದು ಟಾಸ್ ತುಂಬ ಇದಾಗ್ತಿತ್ತು, ಏನಂತ ಹೇಳಿದ್ರೆ ಮೇಜರ್ ರೋಲ್ ಪ್ಲೇ ಮಾಡ್ತಾ ಇತ್ತು. ಬಟ್ ಈಗ ಅಷ್ಟೊಂದಿಲ್ಲ ಅದು ನಿಜ. ಬಟ್ ಇದು ನೀವು ಹೇಳ್ತಾ ಇದ್ರಿ ಪಿಚ್ ರಿಪೋರ್ಟ್ ಬಗ್ಗೆ ಹೇಳ್ತಾ ಇದ್ರಿ, ಹೊಡಿಬಡಿ ನಿರೀಕ್ಷೆ ಮಾಡಬಹುದಾ? ಸಿಕ್ಸರ್ ಡೆಫಿನೆಟ್ಲಿ. ಯಾಕಂತಂದ್ರೆ ಸನ್ ಸ್ಟೇಡಿಯಂ ಅಲ್ವಾ, ಅದಕ್ಕೋಸ್ಕರ ಹೊಡಿಬಡಿ ಅಂತ ನಿರೀಕ್ಷಣೆ ಮಾಡ್ಬೋದು. ಅದೇ ಹೇಳಿದ್ನಲ್ಲ, ಇದು ಬ್ಯಾಟರ್ಸ್ ಅವರಿಗೆ ತುಂಬ ಒಂದು ಫೇವರೇಬಲ್. ಅದೇ ಬೌಲರ್ಸ್ ಅವರಿಗೆ ಒಂದು ನೈಟ್ ಮೇರ್ ಆಗುವಂಥ ಚಾನ್ಸಸ್ ಇದೆ. ಯಾಕಂತ ಹೇಳಿದ್ರೆ ಈಗ ಬ್ಯಾಟರ್ಸ್ ಅವರು ಒಂದು ಚೆನ್ನಾಗಿ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ಕೊಂಡು ನಿಂತಿದ್ದೇ ಹೌದಂತಾದರೆ 6-4 ಅಂದರೆ ನಾನು ಹೇಳೋದ ಪ್ರಕಾರ ಇವತ್ತು ಯಾರೇ ಆಗಲಿ, SRH ಆಗಲಿ RCB ಆಗಲಿ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ಕೊಂಡು ಆಡಿದ್ದೇ ಹೌದಂತಾದರೆ 200 ಅಥವಾ 250 ಕ್ರಾಸ್ ಮಾಡೇ ಮಾಡ್ತಾರೆ ಡೆಫಿನೆಟ್ಲಿ. ಈಗ ಹೈದರಾಬಾದ್ ಅಂತ ಬಂದಾಗ ಅಲ್ಲಿ ಲಿವಿಂಗ್ ಸ್ಟೋನ್ ಇದ್ದಾರೆ, ಕ್ಲಾಸೆನ್ಸ್ ಇದ್ದಾರೆ, ನಿತೇಶ್ ಅಂತಿದ್ದಾರೆ, ಅಭಿಷೇಕ್, ಕಿಶನ್. ಅಂದರೆ ಅವ್ರದ್ದು ಬ್ಯಾಟಿಂಗ್ ಸ್ಟ್ರೆಂತ್ ಜಾಸ್ತಿ, ಅಂದರೆ ಅವ್ರು ಬ್ಯಾಟಿಂಗ್ ಪವರ್ಫುಲ್ ಆಗಿದೆ. ಅಂದರೆ ನಮ್ಮ ಸ್ವಲ್ಪ ಬೌಲಿಂಗ್ ಸ್ವಲ್ಪ ಜಾಸ್ತಿ ಒತ್ತಡ ನಮ್ಗೆ ಕೊಡಬೇಕು ಅಂತ ಜಾಸ್ತಿ. ಹೌದು, ಯಾಕಂತ ಹೇಳಿದ್ರೆ ಅವ್ರದ್ದು ಬ್ಯಾಟಿಂಗ್ ಸ್ಟ್ರೆಂತ್ ಜಾಸ್ತಿ ಇದ್ದರೆ ನಾವು ಬೌಲಿಂಗಲ್ಲಿ ಇಂಪ್ರೂವ್ ಮಾಡ್ಕೊಳ್ಬೇಕಲ್ವಾ. ಇವತ್ತು ಒಂದು 2-3 ಬೌಲರ್ಸ್ ಇಲ್ಲದೇ ಅದಕ್ಕೋಸ್ಕರ ಅವರಿಗೊಂದು ಫೇವರೇಬಲ್ ಆಗ್ಬೋದು ಅಂತ ನನ್ನ ಪ್ರಕಾರ. ಬಟ್ ಈ ಒಂದು ಏನನ್ನ ಲಿಮಿಟೇಷನನ್ನು ನಾವು ಫುಲ್ಫಿಲ್ ಮಾಡ್ತೇವಾ ಅಂದರೆ ಭುವನೇಶ್ವರ್ ಕುಮಾರ್ ಇರ್ಬೋದು, ಅಥವಾ ಕೃಣಾಲ್ ಪಾಂಡೆ ಇರ್ಬೋದು, ಅಥವಾ ಇವ್ರಿರ್ಬೋದು ಟಿಮ್ ಡೇವಿಡ್ ಮತ್ತು ಜೇಕಬ್, ಡಫಿ ಇದ್ದಾರಲ್ಲ, ಅವರೆಲ್ಲ ಅದನ್ನು ಆ ಸ್ಥಾನವನ್ನು ತುಂಬುವಂತಹ ನಿರೀಕ್ಷೆ ಮಾಡ್ಬೋದು ಅಂತ ನಾನು ಹೇಳೋದು. ಗೊತ್ತಿಲ್ಲ, ಆ್ಯಕ್ಚುಲಿ ಹೋಪ್ ಫಾರ್ ದ ಬೆಸ್ಟ್. ಇವತ್ತು ಒಂದು ಕೃಣಾಲ್ ಪಾಂಡೆ ಅವರಿಂದ ಒಂದು ಒಳ್ಳೆ ಒಂದು ಪರ್ಫಾರ್ಮ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ ಸರ್. ನಿಜಕ್ಕೂ. ಬಟ್ ಕೊಹ್ಲಿ ಅಂತ ಬಂದಾಗ ಈಗ ಅವ್ರು ವರ್ಷಕ್ಕೊಂದ್ಸಲ ನಮ್ಗೆ IPLಗೆ ಸಿಗೋದು, ಹಾಗಾಗಿ ಅವರು ರೆಡಿಯಾಗಿನೇ ಬಂದಿರ್ತಾರೆ. ಪ್ರಾಕ್ಟೀಸ್ ಮ್ಯಾಚಲ್ಲಿ ನೋಡಿದಿರಲ್ವಾ, ತುಂಬಾ ಅಗ್ರೆಸಿವ್ ಆಗಿ ಆಡಿದ್ದಾರೆ. ಈವನ್ ರಜತ್ ಪತಿದಾರ್ ಅವರು ಸಹ ದುರಂದರ್ ಹೇರ್ ಸ್ಟೈಲ್ ಮಾಡಿಕೊಂಡು ಡಿಫ್ರೆಂಟ್ ಲುಕ್ಕಲ್ಲಿ ನಾವು ಕಾಣಲಿಕ್ಕೆ ಸಿಗ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಇವತ್ತು ವಿರಾಟ್ ಕೊಹ್ಲಿ ಅವರಿಂದ, ಮತ್ತು ಫಿಲ್ ಸಾಲ್ಟ್ ಅವರಿಂದ, ದೇವದತ್ ಪಡಿಕ್ಕಲ್ ಅವರಿಂದ, ಮತ್ತು ರಜತ್ ಪತಿದಾರ್ ಅವರಿಂದ ಒಂದು ಒಳ್ಳೆ ಒಂದು ಬ್ಯಾಟಿಂಗನ್ನು ಒಂದು ಪರ್ಫಾರ್ಮೆನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ ಸರ್. ಖಂಡಿತ. ಈಗ ಪಡಿಕ್ಕಲ್ ಅವ್ರನ್ನ ಯಾವ ಟೈಮಲ್ಲಿ ಕಳಿಸಿದ್ರೆ ಬೆಟರ್ ಅನ್ಸುತ್ತೆ ನಿಮಗೆ? ಐ ಥಿಂಕ್ ಹಿ ವಿಲ್ ಕಮ್ ಆನ್ ನಂಬರ್ 4. ಈಗ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ವಿರಾಟ್ ಕೊಹ್ಲಿ ಅವರು ಬರ್ತಾರೆ, ಫಿಲ್ ಸಾಲ್ಟ್ ಅವರು ಬರ್ತಾರೆ. ಅದಾದಮೇಲೆ ನಂಬರ್ 3 ದೇವದತ್ ಪಡಿಕ್ಕಲ್ ಅಥವಾ
ವೆಂಕಟೇಶ್ ಅಯ್ಯರ್ ಅವರು ಸಹ ಬರುವಂಥ ಚಾನ್ಸಸ್ ಇದೆ. ಅದೇ ನಂಬರ್ 4 ಅಲ್ಲಿ ರಜತ್ ಪತಿದಾರ್ ಅವರು ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ ಆಗಿ ಬರುವಂಥ ಚಾನ್ಸಸ್ ಇದೆ. ಅದಾದ್ಮೇಲೆ ಯಾರು ಕೃಣಾಲ್ ಪಾಂಡೆ ಅವ್ರು ಬರ್ಬೋದು, ಅಥವಾ ಜಿತೇಶ್ ಶರ್ಮಾ ಅವ್ರು ಬರ್ಬೋದು, ಭುವನೇಶ್ವರ್ ಕುಮಾರ್, ಟಿಮ್ ಡೇವಿಡ್ ಅವರು ನಂಬರ್ 7 ಅಲ್ಲಿ ಬರೋದು ಒಳ್ಳೇದು. ಯಾಕಂತ ಹೇಳಿದ್ರೆ ಇವರೆಲ್ಲ ಪಟಪಟ ಔಟ್ ಆದ್ರೆ ನಮ್ಗೆ ಬಂದು ಸೇವ್ ಮಾಡೋದೇ ಯಾರು? ಟಿಮ್ ಡೇವಿಡ್. ಸೊ ಅವರು ತುಂಬಾ ಅಗ್ರೆಸಿವ್ ಆಗಿ ಆಡ್ತಾರೆ. ನಾ ಹೇಳಿದ್ನಲ್ಲ, ವೆರಿ ಕ್ರೂಷಿಯಲ್ ಬ್ಯಾಟ್ಸ್ಮನ್ ಹೀಸ್. ಅವರು ಡೂ ಆರ್ ಡೈ, ಎತ್ತಿದ್ರೆ ಎಷ್ಟು ಬೇಕಾದ್ರೂ ರನ್ ಸ್ಕೋರ್ ಮಾಡ್ತಾರೆ. ಎಷ್ಟೋ ಮ್ಯಾಚ್ ಅನ್ನ ವಿನ್ ಮಾಡಿ ಕೊಟ್ಟದ್ದೇ ಟಿಮ್ ಡೇವಿಡ್ ಅಂತಾನೆ ಹೇಳ್ಬೋದಲ್ವಾ. ಸೊ ಅದಕ್ಕೋಸ್ಕರ ಒಂದು ಅವ್ರ ಮೇಲೆ ಹೋಪ್ ಜಾಸ್ತಿ ಇದೆ ಸರ್. ಬಟ್ ಜಿತೇಶ್ ಶರ್ಮಾ ಎಲ್ಲ ಒಂದ್ ಕಡೆ ನನಗೆ ಕಿಂಗ್ ಮೇಕರ್ ಆಗ್ಬೋದು ಅಂತ ಹೇಳಿ. ಇವತ್ತು ಕಿಂಗ್ ಮೇಕರ್ ಯಾರು ಆಗ್ತಾರೆ ಅಂತ ಹೇಳಿದ್ರೆ ಬ್ಯಾಟರ್ಸ್ ಅಲ್ಲಿ ನನ್ನ ಪ್ರಕಾರ ವಿರಾಟ್ ಕೊಹ್ಲಿ. ಬಟ್ ಅದಾದ್ಮೇಲೆ ನೀವು ಬೇಕಾದ್ರೆ ಸುಯೇಶ್ ಶರ್ಮಾ ಅವರು ಅಥವಾ ಜಿತೇಶ್ ಶರ್ಮಾ ಅವರು ಹೇಳುವಂತ ಚಾನ್ಸಸ್ ಇದೆ. ಬಟ್ ಇವತ್ತಲ್ಲಿ ಬ್ಯಾಟಿಂಗ್ ಅಲ್ಲಿ ನಾನು ಹೇಳೋದು ವಿರಾಟ್ ಕೊಹ್ಲಿ ಮತ್ತೆ ಇವರು ಫಿಲ್ ಸಾಲ್ಟ್ ಅವರೇ ಅಂತಾನೆ ಹೇಳ್ಬೋದು. ಅದೇ ಬೌಲರ್ಸ್ ಅಲ್ಲಿ ಯಾರಂತ ಹೇಳಿದ್ರೆ ಕೃಣಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್ ಮತ್ತೆ ಜೇಕಬ್ ಡಫಿ ಅವರು ಆಗುವಂತ ಚಾನ್ಸಸ್ ಇದೆ ಸರ್. ಬಟ್ ಇಲ್ಲೊಂದ್ ಕಡೆ ಬೆತಲ್ ಆಡ್ಸ್ಬೇಕಂತ ಅಂತ ಅನ್ಸುತ್ತೆ. ಜೇಕಬ್ ಬೆತಲ್ ವರ್ಲ್ಡ್ ಕಪ್ ಸೆಮಿಫೈನಲ್ ನೋಡಿದ್ರೆ ಹೌದೌದು, ಅವರು ಆ್ಯಕ್ಚುಲಿ ಏನೋ ಲೀವಲ್ ಅಂತ ಅನ್ಅವೈಲೇಬಲ್ ಇರಬೇಕು ಮೋಸ್ಟ್ಲಿ. ಇಲ್ದಿದ್ರೆ ಅವ್ರು ಬಂದಿದ್ದಿದ್ರೆ ಅವ್ರು ನಂಬರ್ 3 ಅಲ್ಲಿ ಆಡ್ಸಿದ್ರೆ ಒಂದು ಒಳ್ಳೆ ಸ್ಕೋರನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಿತ್ತು ಸರ್. ನಿಜ. ಬಟ್ ಈಗ ನಮ್ದು ಮಿಡ್ಲ್ ಆರ್ಡರ್ ಅಂತ ಬಂದಾಗ ಎಲ್ಲೋ ಕೊರತೆ ಇದೆ ಅಂತ ನಾನು ಕೇಳ್ಪಟ್ಟೆ. ಮಿಡ್ಲ್ ಆರ್ಡರಲ್ಲಿ ಮೊದಲು ಯಾರಿದ್ರು ಅಂತ ಹೇಳಿದ್ರೆ ಈಗ ಜೇಕಬ್ ಬೆತಲ್ ಅವರು ಅನ್ಅವೈಲೇಬಿಲಿಟಿ ಇದೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದು ಬಿಟ್ಟರೆ ಇವರಿದ್ದಾರಲ್ಲ, ದೇವದತ್ ಪಡಿಕ್ಕಲ್ ಇರ್ಬೋದು, ರಜತ್ ಪತಿದಾರ್ ಅವರು ಇರ್ಬೋದು, ಜಿತೇಶ್ ಶರ್ಮಾ ಮತ್ತೆ ಟಿಮ್ ಡೇವಿಡ್, ಇವರೆಲ್ಲ ಅದನ್ನು ತುಂಬ್ತಾರಂತ ನನ್ನ ಪ್ರಕಾರ. ಬಟ್ ಈ ಒಂದು ಏನಂತ ಹೇಳಿದ್ರೆ ಇವತ್ತು ಫಸ್ಟ್ ಮ್ಯಾಚ್ ಆದಕ್ಕೋಸ್ಕರ ಅವ್ರು ಅಷ್ಟೊಂದು ಫಾರ್ಮಲ್ಲಿ ಇದ್ದಾರೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರಲ್ವ. ಯಾಕಂತ ಹೇಳಿದ್ರೆ 10 ಮ್ಯಾಚಿಗೂ ಈ ಫಸ್ಟ್ ಮ್ಯಾಚಿಗೂ ಎಷ್ಟೋ ಡಿಫ್ರೆನ್ಸ್ ಇರುತ್ತೆ. ಅವ್ರು ಆಡಿ 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 ಆ ರೀತಿ ಮೆಂಟಾಲಿಟಿ ಬರಬೇಕು. ಇದು ಫಸ್ಟ್ ಮ್ಯಾಚ್ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಅವ್ರದ್ದು ಒಂದು ಸ್ಟ್ರೆಂತ್ ಸ್ವಲ್ಪ ಕಮ್ಮಿ ಇರ್ಬೋದೇನೋ ನನ್ನ ಪ್ರಕಾರ. ಬಟ್ ಕಂಪೇರ್ ಟು ಫಸ್ಟ್ ಮ್ಯಾಚ್ ಟು ಟಾಪ್ ಅಂದರೆ 10th ಮ್ಯಾಚಿಗೂ ಡಿಫ್ರೆನ್ಸ್ ಇದೆ ಸರ್. ಇವರು ಆಡಿ ಆಡಿ ಫಾರ್ಮಿಗೆ ಒಳ್ಳೆ ರೀತಿಯಲ್ಲಿ ಬರ್ತಾರಲ್ವಾ. ಸೊ ಅದಕ್ಕೋಸ್ಕರ ಇವತ್ತು ಅಂದರೆ ಮಿಡ್ಲ್ ಆರ್ಡರಿಂದ ನಾನು ಹೇಳೋದ ಪ್ರಕಾರ ಇದೆ, ಒಳ್ಳೆ ಇದೆ. RCB ಅಲ್ಲಿ ಬ್ಯಾಟಿಂಗ್ ಸ್ಟ್ರೆಂತ್ ಚೆನ್ನಾಗಿದೆ, ಬೌಲಿಂಗ್ ಸ್ಟ್ರೆಂತ್ ಚೆನ್ನಾಗಿದೆ. ಬಟ್ ನನ್ನ ಪ್ರಕಾರ ಒಂದು ಅಥವಾ ಇಬ್ಬರು ಕ್ರಿಕೆಟರ್ಸ್ ಇದು ಒಂದು ಸ್ವಲ್ಪ ಪ್ರಾಬ್ಲಮ್ ಇರ್ಬೋದು ಅಷ್ಟೇ, ಬಿಟ್ಟರೆ ಬೇರೆ ಏನೂ ಇಲ್ಲ ಸರ್. ನಂಗೆ ಅನ್ಸಿದ್ದು ಲಾಸ್ಟ್ ಟೈಮ್ ನಮ್ದೇನು ಟೀಮ್ ಇದೆಯೋ ಆಲ್ಮೋಸ್ಟ್ ಅದೇ ಸೇಮ್ ಇದೆ. ಹಾಗಾಗಿ ಎಲ್ಲ ಒಂದ್ ಕಡೆ ಅದು ಒಗ್ಗಟ್ಟು ನಮಗೆ ಕೋಆರ್ಡಿನೇಷನ್ ಚೆನ್ನಾಗಿರುತ್ತೆ ಅಂತ. ಹೌದು, ಯಾಕಂತ ಹೇಳಿದ್ರೆ ಬೇರೆ ಬೇರೆ ಟೀಮನ್ನು ನಾವು ಒಂದೊಂದು ವರ್ಷ ಹೈಯರ್ ಮಾಡಿದ್ರೆ ಅವರಲ್ಲಿ ಟೀಮ್ ಕೋಆರ್ಡಿನೇಷನ್ ಇರಲ್ಲ. ಇದೇನಂತ ಹೇಳಿದ್ರೆ ಕ್ರಿಕೆಟ್ ಅನ್ನೋದು ಒಂದು ಟೀಮ್ ಕೋಆರ್ಡಿನೇಷನ್ ಇಂದ ಆಡುವಂಥದ್ದು. ಯಾಕಂತ ಹೇಳಿದ್ರೆ ಒನ್ ಮ್ಯಾನ್ ಶೋ ಅಲ್ಲ ಇದು. ಲಾಸ್ಟ್ ಟೈಮ್ ಪ್ರೀವಿಯಸ್ ಮ್ಯಾಚಲ್ಲೆಲ್ಲ ಯಾರು ವಿರಾಟ್ ಕೊಹ್ಲಿ ಅವರು ಇದ್ರು, ಕಡೆಗೆ ಎಲ್ಲರೂ ಬಂದು ಯಾರು ಫಿಲ್ ಸಾಲ್ಟ್, ಜೇಕಬ್ ಬೆತಲ್, ಟಿಮ್ ಡೇವಿಡ್ ಮತ್ತೆ ಜೋಶ್ ಹಜಲ್ವುಡ್ ಒಂದ್ ರೀತಿ ಕೋಆರ್ಡಿನೇಷನ್ ಅಲ್ಲಿ ಕಾಂಟ್ರಿಬ್ಯೂಷನ್ ಬಂದಕ್ಕೋಸ್ಕರ ನಾವು ವಿನ್ ಆಗಿರೋದು. ಇಲ್ದಿದ್ರೆ ಮೊದಲು ಏನಂತ ಎಣಿಸಿದ್ದು RCB ಅಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಹಾಗಿತ್ತು, ಒನ್ ಮ್ಯಾನ್ ಶೋ ಆಗಿತ್ತು. ಬಟ್ ಈಗ ಅದು ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ಮತ್ತೆ ಈ ರೊಮಾರಿಯೋ ಶೆಫರ್ಡ್ ಈಸ ಎಂತ ಒಂದು ಅವರಿಗೆ ಬ್ಯಾಟಿಂಗಲ್ಲೂ ಚೆನ್ನಾಗಿ ಆಡ್ತಾರೆ, ಬೌಲಿಂಗಲ್ಲೂ ಚೆನ್ನಾಗಿ ಆಡ್ತಾರೆ, ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಅವ್ರು ಬರ್ತಾರೆ. ದೈತ್ಯ ಅಂತಲೇ ಹೇಳ್ಬೋದು, ವೆಸ್ಟ್ ಇಂಡೀಸ್ ದೈತ್ಯ ಅಂತಲೇ ಹೇಳ್ಬೋದು. ಬಟ್ ಅವರಿಗೆಲ್ಲ ಒಂದು ಕರೆಕ್ಟ್ ಆದಂಥ ಒಂದು ಅವಕಾಶ ಸಿಗಬೇಕು. ಯಾಕಂತ ಹೇಳಿದ್ರೆ T20 ವರ್ಲ್ಡ್ ಕಪ್ ಅಂತ ಹೇಳಿದ್ರೆ 20 ಓವರ್ಸಲ್ಲೇ ಆಗಿ ಹೋಗುತ್ತಲ್ವ. ಅವರಿಗೂ ಕೂಡ ಒಂದು ಆಡುವಂಥ ಚಾನ್ಸ್ ಸಿಕ್ಕಿದ್ರೆ ಅವರಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಒಳ್ಳೆ ರೀತಿಯಲ್ಲಿ ಪರ್ಫಾರ್ಮ್ ಮಾಡ್ತಾರಂತ. ಬಟ್ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್, ಹೇಗಾಗುತ್ತೆ ಅಂತ ನೋಡಿ. ಹೌದು, ಬಟ್ ಈಗ ಕೇವಲ ಒಬ್ಬ ವ್ಯಕ್ತಿ ನಾವು ನೆಚ್ಕೊಳ್ಳದೆ ಇಡೀ ಇರಬೇಕಂತ, ಅವರ ಟೀಮ್ ಎಫರ್ಟ್ ಬೇಕು ಅಂತ. ಟೀಮ್ ಕೋಆರ್ಡಿನೇಷನ್ ಇಂದ ಆಡಿದ್ದೇ ಹೌದಂತಾದ್ರೆ ಅವರು ಎಲ್ಲ ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ವಿನ್ ಆಗ್ತಾ ಬಂದಿರೋದು. ಅದು ಅವರು ಪಾಯಿಂಟ್ಸ್ ಟೇಬಲ್ ಅಲ್ಲಿ ನಂಬರ್ 1 ಪ್ಲೇಸಲ್ಲೂ ಸಹ ಇದ್ರು. ಅದಕ್ಕೋಸ್ಕರ ನಾವು ಹೇಳ್ಬೋದು RCB ಈ ಸಲನೂ ಕೂಡ ಅದೇ ಇದನ್ನೇ ಸ್ಟ್ರೆಂತನ್ನು ಮತ್ತೆ ಆ ಒಂದು ಸ್ಪಿರಿಟನ್ನೇ ಕ್ಯಾರಿ ಫಾರ್ವರ್ಡ್ ಮಾಡಿದರೆ ಈ ವರ್ಷನೂ ಸಹ ನಾವು ಹೇಳ್ಬೋದು ಈ ವರ್ಷ ಕಪ್ ನಮ್ಮದೇ ಅಂತ.